ಕಾಮ್ರೇಡ್ ಲಿಂಗಪ್ಪನವರ ಅಭಿಮಾನಿ ವೃಂದದವರು. ಕಾಮ್ರೇಡ್ ಲಿಂಗಪ್ಪನವರು ವ್ಯಕ್ತಿ ಅಲ್ಲ, ಶಕ್ತಿ. ವ್ಯಕ್ತಿ ಅಲ್ಲ, ಶಕ್ತಿಯವರು. ಹೋರಾಟಗಾರರು ಏಕ ವ್ಯಕ್ತಿ ಹೋರಾಟ ಅಂತ ಯಾರಾದ್ರು ಇದ್ರೆ ಅದು ಕಾಮ್ರೇಡ್ ಲಿಂಗಪ್ಪ. ಅವರ ಮೊಮ್ಮಗ ಇಲ್ಲಿದ್ದಾರೆ. ವ್ಯವಸಾಯಗಾರರು, ಉದ್ಯಮಿಗಳು, ಪತ್ರಕರ್ತರು, ಹೋರಾಟಗಾರ ಯಾರೇ ಅವ್ರ ಮನೆಗೆ ಬಂದ್ರೆ ಅವ್ರ ಹತ್ರ 10 ರೂಪಾಯಿ ಇದ್ರೆ 5 ರೂಪಾಯಿನಾದ್ರು ಕೊಡೋದು, ತಗೊಳ್ಳೋದು. ನೀವು ಕಾಮ್ರೇಡ್ ಲಿಂಗಪ್ಪ ಅವ್ರನ್ನ ಸಾಮಾಜಿಕ ಕ್ಷೇತ್ರದಲ್ಲಿ ಮಾತಾಡ್ತಿರ್ತೀರ. ಈ ಗೋಪಿ ಅವರು ಇದೆಲ್ಲ ಅಂದರೆ ಫ್ಯಾಮಿಲಿ ಥರ ನೋಡಿರ್ತಾರೆ ಎಲ್ಲರೂ. ಅಂದರೆ ಹೊರಗಡೆ ಎಷ್ಟು ಹೊರಟು ಒಳಗಡೆ ಅಷ್ಟೇ ಮುಗಿದು. ಅವರ ಸುತ್ತಮುತ್ತಲು ಯಾರು ಓಡಾಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತು. ಅಂದರೆ ತುಂಬ ಕಠೋರವಾಗಿ ಅವರಿಗೆ ಸರಿ ಅನಿಸ್ತಿಲ್ಲ ಅಂದರೆ ಡಿ ಸಿ ಆದರೂ ಅಷ್ಟೇ, ಸಿ ಎಂ ಆದರೂ ಅಷ್ಟೇ ವಿರೋಧ ಮಾಡೋದು. ಅಂದರೆ ತಪ್ಪಿತ್ತು ಅಂದರೆ ಒಪ್ಕೊಳ್ಳೋದು. ಅದೇ ಥರ ಹೋರಾಟ ಜೀವನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅವರ ಜೊತೆ ನಂದು 30 ವರ್ಷ ನಾನು ಅವರ ಜೊತೆ ಇದೆ. ಅದೇ ನನ್ನ ಜೀವನದ ತುಂಬ ಅತಿ ದೊಡ್ಡ ಭಾಗ್ಯ ಅಂತ ನಾನು ಅನಿಸ್ತೇನೆ. ಮೀನಿಂಗ್ಫುಲ್, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸೊ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ, ಈ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಆಹ್ವಾನಿತರಿಗೆ ಎಲ್ಲರಿಗೂ ವಂದಿಸ್ತಾರೆ. ಕಾಮ್ರೇಡ್ ಲಿಂಗಪ್ಪನವ್ರನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೆ. ನಾನು ಸ್ಟೂಡೆಂಟಾಗಿ ಸುಮಾರು ಒಂದು 10-15 ವರ್ಷ ಶಿವಮೊಗ್ಗದಲ್ಲೇ ಓದ್ತು. 82, 83ರಿಂದ 90, 92ನೇ ಇಸ್ವಿವರೆಗೂ ಶಿವಮೊಗ್ಗ BR ಪ್ರಾಜೆಕ್ಟ್ ಇಲ್ಲೆಲ್ಲ ಓದ್ತಿದ್ದಾಗ ನಮಗೆ ಅವ್ರದ್ದೊಂದು ಭಾಳ ವಿಶಿಷ್ಟವಾದ ಸ್ಟೈಲ್ ಇತ್ತು. ನನಗೆ ಇವತ್ತಿಗೂ ಕೂಡ ಒಂದು ವ್ಯಕ್ತಿತ್ವ ಕಣ್ಣೆದುರಿಗೆ ಬರುತ್ತೆ. ಒಂದು ಶೋಲ್ಡರ್ ಮೈಕ್ ಇತ್ತು. ನೆಹರು ರೋಡಲ್ಲಿ, ಗಾಂಧಿ ಬಜಾರಲ್ಲಿ, ಶಿವಕನಕ ಸರ್ಕಲಲ್ಲಿ ಮತ್ತು ಗೋಪಿ ಸರ್ಕಲಲ್ಲಿ ಎಲ್ಲ ಕಡೆಗೂ ಅವರು ಸಂಜೆ ಒಂದು 6 ಗಂಟೆ ಹೊತ್ತಿಗೆ ಹೋದರೆ ಒಂದು 6ರಿಂದ 8 ಗಂಟೆವರೆಗೂ ಕಾಣ್ತಾ ಇತ್ತು. ನನಗೆ ಇವತ್ತಿಗೂ ನೆನಪಿಲ್ಲ ಅವ್ರು ಏನು ಮಾತಾಡ್ತಿದ್ರು ಅಂತಕ್ಕಂಥದ್ದು. ಒಂದು ಕೈನಲ್ಲಿ ಪತ್ರಿಕೆಗಳಿರ್ತಿತ್ತು, ಇನ್ನೊಂದು ಕೈನಲ್ಲಿ ಮೈಕ್ನಲ್ಲಿ ಮಾತಾಡ್ತಾ ಪತ್ರಿಕೆಗಳು ಕೊಡ್ತಾ ಇದ್ರು. ಅಂತಹ ಒಂದು ಮಹಾನ್ ಚೇತನ ಅವರು. ಇವತ್ತು ಅವ್ರನ್ನ ನೆನೆಸ್ಕೊಂಡು ಅಥವಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗೋದಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಪುಣ್ಯ ಅನಿಸ್ತಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸತ್ಯ, ನಿಷ್ಠುರತೆ, ನೇರವಾಗಿ ಮಾತಾಡ್ತಕ್ಕಂಥದ್ದು ಅವ್ರ ಮೊಮ್ಮಗ ಹೇಳಿದ್ರು. ಅವ್ರು ಏನೇ ಇದ್ದರೂ ನೇರವಾಗಿ ಮಾತಾಡ್ತಿದ್ರು. ಅಂತಹ ಒಂದು ವ್ಯಕ್ತಿತ್ವ ಇವತ್ತು ಸಿಗೋಕ್ಕೆ ಸಾಧ್ಯನೇ ಇಲ್ಲ, ಸಿಗೋದೇ ಇಲ್ಲ. ಯಾರು ಬೇಕಾದರೂ ಅದನ್ನು ನನ್ನ ಹತ್ರ ಚಾಲೆಂಜ್ ಮಾಡಿದ್ರೆ ನಾನು ಒಪ್ಪಲ್ಲ. ನಾವೆಲ್ಲರೂ ಹೇಗೆ ಅಂದರೆ, ವಿ ಆರ್ ಆಲ್ ಲಿವಿಂಗ್ ಇನ್ ಪಬ್ಲಿಕ್ ಸಕ್ಸಸ್ ಪ್ರೈವೇಟ್ ಫೇಲ್ಯೂರ್ಸ್. ಎಲ್ಲಿ ಬರುತ್ತೆ ಅಂದರೆ ನಿಜವಾದ ಅಂತರಂಗವನ್ನು ಪರೀಕ್ಷೆ ಮಾಡ್ಕೊಂಡ ಗೊತ್ತಾಗುತ್ತೆ. ಅದಕ್ಕೆ ನನಗೆ ಚಾರ್ಲಿ ಚಾಪ್ಲಿನ್ ಅವರ ಒಂದು ಸಂದರ್ಭ ನೆನಪು. ನಾವೆಲ್ಲರಿಗೂ ಗೊತ್ತು, ಭಾಳ ಜನ ಕಲಾವಿದರಿದ್ದೀರಿ, ನಟರಿದ್ದೀರಿ, ಪತ್ರಕರ್ತರಿದ್ದೀರಿ, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರಿದ್ದೀರಿ, ವಕೀಲರಿದ್ದೀರಿ, ವೈದ್ಯರಿದ್ದೀರಿ, ಎಲ್ಲರೂ ಇದ್ದೀರಿ. ಇಲ್ಲಿ ಎಲ್ಲ ರಂಗದವರು ಇದ್ದಾರೆ. ಇದೊಂದು ವಿಶಿಷ್ಟವಾದ ವೇದಿಕೆ ಅಂತ ಅನಿಸುತ್ತೆ ನನಗೆ. ಶ್ರೀನಿವಾಸ್ ಸರ್ ಅಥವಾ ನವೀನ್ ಅವರು ಮಾತ್ರ ಗೊತ್ತು ಇಲ್ಲಿರೋದ್ರಲ್ಲಿ, ಮತ್ತು ನಮ್ಮ ಸ್ನೇಹಿತರು ಇಷ್ಟು ಜನ ಬಿಟ್ಟು ಇವ್ರು ನನಗೆ ಕರೀತಿದ್ದಾರೆ ಅಂತ ಯೋಚನೆ ಮಾಡಿದಾಗ ಇವತ್ತು ನಿಜವಾಗೂ ಸಂತೋಷ ಅನಿಸ್ತು. ಇಲ್ಲಿ ಭಾಳಷ್ಟು ಜನ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು. ಯಾಕೆ ನಾನು ಹೇಳಿದೆ ಅಂದರೆ, ಆತ್ಮಸಾಕ್ಷಿಯ ವಿಚಾರ ಬಂದಾಗ ಚಾರ್ಲಿ ಚಾಪ್ಲಿನ್ ಅವ್ರು ನೆನಪಾಗ್ತಾರೆ. ನಮಗೆಲ್ಲರಿಗೂ ಗೊತ್ತು ಚಾರ್ಲಿ ಚಾಪ್ಲಿನ್ ಎಂತಹ ಒಂದು ವ್ಯಕ್ತಿತ್ವ ಅಂದರೆ, ಹಿಟ್ಲರ್ನ ಯಾರು ಕೂಡ ನಗಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಿಟ್ಲರ್ ಅಂದರೆ ಎಲ್ರಿಗೂ ಭಯ ಇತ್ತು. ಹಿಟ್ಲರ್ ಸಮಕಾಲೀನರು. ಹಿಟ್ಲರ್ ಪರವಾಗಿ, ಹಿಟ್ಲರ್ ಮೇಲೆ ಇವರು ಒಂದು ಮೂವಿನ ರೆಡಿ ಮಾಡ್ತಾರೆ. ಹಿಟ್ಲರ್ ಪಬ್ಲಿಕ್ಕಿಗೆ ಸಿಗ್ತಾ ಇರಲಿಲ್ಲ. ಅವರು ಒಬ್ಬರೇ ಅವ್ರ ರೂಮಲ್ಲಿ ಚೇಂಬರ್ ಕೂತ್ಕೊಂಡು ನೋಡಿ ನಗ್ತಿದ್ರಂತೆ. ಅಂದರೆ ಹಿಟ್ಲರ್ ಬಗ್ಗೆ ಯಾರೂ ಕೂಡ ಪಬ್ಲಿಕಲ್ಲಿ ಧೈರ್ಯವಾಗಿ ಮಾತಾಡ್ತಿದ್ದಂಥ ಕಾಲದಲ್ಲಿ ಅದನ್ನು ಅಷ್ಟು ನೇರವಾಗಿ ಚಾರ್ಲಿ ಚಾಪ್ಲಿನ್ ಅವರು ಮಾತಾಡ್ತಾರೆ. ಅವರು ಜರ್ಮನಿ, ಕೊಲಾನು ಅಲ್ಲೆಲ್ಲ ಭಾಳ ಪಾಪ್ಯುಲರ್. ನಾವೆಲ್ಲ ನೋಡ್ತೀವಿ ಬ್ಯಾಂಗ್ಳೂರು ಅಥವಾ ಯಾವುದಾದ್ರೂ ಒಂದು ಸಿಟಿಗಳಿಗೆ ಹೋದರೆ ಒಂದು ಶೋ ನಡೀತಾ ಇರುತ್ತೆ. ಏನದು, ಲುಕ್ ಲೈಕ್ ರಾಜ್ಕುಮಾರು, ಸಚಿನ್ ತೆಂಡೂಲ್ಕರು ಅಥವಾ ಯಾರೋ ಮಂತ್ರಿಗಳ ಥರ ಅವ್ರ ಥರ ನಟನೆ ಮಾಡ್ತಕ್ಕಂಥದ್ದು, ಇಮಿಟೇಷನ್ ಮಾಡ್ತಕ್ಕಂಥದ್ದು, ಅಂಥದ್ದೊಂದು ಕಾಂಪಿಟೇಷನ್ನು ಕೊಲಾನಲ್ಲಿ ನಡೀತಾ ಇದೆ. ಏನು, ಲುಕ್ ಲೈಕ್ ಚಾರ್ಲಿ ಚಾಪ್ಲಿನ್, ಆಕ್ಟ್ ಲೈಕ್ ಚಾರ್ಲಿ ಚಾಪ್ಲಿನ್ ಅಂದ್ಬಿಟ್ಟು ಒಂದು
ಕಾಂಪಿಟೇಷನ್ ನಡೀತಾ ಇರುತ್ತೆ, ನೋಡ್ತಾರೆ ಇವರು. ಭಾಳ ಆಶ್ಚರ್ಯ ಆಗುತ್ತೆ. ನನ್ನ ಹೆಸರಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ ನಡೀತಾ ಇದೆ, ಅವರು ಕ್ಯೂರಿಯಾಸಿಟಿಗೆ ತಾನೂ ಕೂಡ ಹೆಸರು ನೋಂದಾಯಿಸಿ ಆ ಕಾಂಪಿಟೇಷನಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿದ ಮೇಲೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಯಾರಾದ್ರೂ ಗೆಸ್ ಮಾಡ್ತೀರಾ ಅವ್ರು ಏನಾಗಿದ್ರು ಅಂದರೆ, ಅವರು 7th ಪೊಸಿಷನ್ಗೆ ಬಂದಿರ್ತಾರೆ. ಇವರೇ ಚಾರ್ಲಿ ಚಾಪ್ಲಿನ್ ಸ್ವತಃ ಅವ್ರ ಹೆಸರು ನಡೀತಾ ಇರ್ತಕ್ಕಂಥ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಿದಾಗ ಅವರಿಗೆ 7th ಪೊಸಿಷನ್ ಬಂದ್ಬಿಡುತ್ತೆ. ಸೊ ಅವಾಗ ಹೇಳ್ತಾರೆ, ನನಗಿಂತ 6 ಜನ ಚೆನ್ನಾಗಿ ನಂತರ ಆ್ಯಕ್ಟ್ ಮಾಡ್ತಾರೆ ಅಥವಾ ನಂತರ ಕಾಣ್ತಾರೆ ಅಂತಕ್ಕಂಥದ್ದು ಭಾಳ ಅದ್ಭುತ. ಅದನ್ನೇ ಹೇಳ್ತಾರೆ ಅವರು, ನಮ್ಮ ಜನಗಳು ವಿ ಆರ್ ಆಲ್ ಪಬ್ಲಿಕ್ ಸಕ್ಸಸ್ ಆ್ಯಂಡ್ ಪ್ರೈವೇಟ್ ಫೇಲ್ಯೂರ್ಸ್ ಅಂತ. ಆದರೆ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಇಷ್ಟೊಂದು ಜನಗಳು ನಂತರ ಆ್ಯಕ್ಟ್ ಮಾಡ್ಬೋದು, ನಂತರ ಕಾಣಿಸ್ಬೋದು, ಆದರೆ ನಂತರ ಯೋಚನೆ ಮಾಡಲಿಕ್ಕೆ, ನಂತರ ಬದುಕಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ದಟ್ ಈಸ್ ಒನ್ ಆಫ್ ದಿ ಎವರ್ ಲಾಸ್ಟಿಂಗ್ ಮೆಸೇಜಸ್. ಯಾಕೆಂದರೆ ಆ ಮನುಷ್ಯ ಜೀವನದಲ್ಲಿ ಅತ್ಯಂತ ಕಷ್ಟಪಟ್ಟಂತಹ ವ್ಯಕ್ತಿ. ಅವರು ಅಳುವಾಗ ಮಳೆ ಕಳ್ತಿದ್ರಂತೆ, ಜನಗಳಿಗೆ ಗೊತ್ತಾಗ್ಬೋದು ಅಂತ ಒಂದು ವ್ಯಕ್ತಿತ್ವ ಎಂಥವ್ರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಕಣ್ತರಿಸುತ್ತೆ. ಇಂಥ ಸಂದರ್ಭದಲ್ಲಿ ಅನೇಕ ಸಾಧಕರನ್ನು ಯಾರು ಕೂಡ ಸುಮ್ಮನೆ ಸಾಧಕರು ಅಂದ್ಬಿಟ್ಟು ಗುರುತಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಶ್ರೀನಿವಾಸ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿದಾಗ ಅವರಿಗೆ ಸಾಮಾಜಿಕ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ಸಂಸ್ಥೆಯ ಈ ಕಾರ್ಯವನ್ನು ನಾನು ಖಂಡಿತವಾಗೂ ಮನಸ್ಪೂರ್ವಕವಾಗಿ ಮೆಚ್ಕೊಳ್ತಾ ಇದ್ದೇನೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ಜನಗಳ ಮಧ್ಯದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಮಗೆ ಕಾಮ್ರೇಡ್ ಲಿಂಗಪ್ಪನವರಿಗೆ ನಾನು ಅರ್ಪಣೆಗಳನ್ನು ಸಲ್ಲಿಸ್ತೇನೆ. ಅವರ ಪಾದಾರಗಳಿಗೆ ನಮಸ್ಕರಿಸಿದ ಈ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫೋರಂ ರಾಜ್ಯಾಧ್ಯಕ್ಷರಾದಂಥ ದಾರಾ ಶ್ರೀನಿವಾಸ್ ಅವರೇ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ ಮತ್ತು ಕಾಮ್ರೇಡ್ ಲಿಂಗಪ್ಪನವರ ಮೊಮ್ಮಗ ಬಂದಿರತಕ್ಕಂಥ ನನ್ನ ಆತ್ಮೀಯ ಬಂಧುಗಳೇ ಮತ್ತು ಪತ್ರಕರ್ತ ಬಂಧುಗಳೇ, ನನಗೆ ಬುದ್ಧಿ ಬಂದಾಗಿದ್ದ ಅಂದರೆ ಸಣ್ಣ ಮಗುವಿಂದ ಕಾಮ್ರೇಡ್ ಲಿಂಗಪ್ಪನವ್ರನ್ನ ನೋಡಿದ್ದೀನಿ. ಯಾಕೆಂದರೆ ನಮ್ಮನೆ ಪಕ್ಕದಲ್ಲೇ ಇದ್ದವರು. ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲಿ ನಮ್ಮನೆ, ಅವ್ರದ್ದು ಸಹ ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲೇ ಬೆಳೆದವರು. ನಮಗೆ ಅವರಿಗೆ ತುಂಬ ಒಡನಾಟ ಇತ್ತು. ನಾವೆಲ್ಲ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗಿದ್ವಿ. ಸುತ್ತಮುತ್ತ ಯಾರಿಗೆ ಏನೇ ಕಷ್ಟ ಸುಖ ಆದರೂ ಅದಕ್ಕೆ ಅವರು ಸ್ಪಂದಿಸ್ತಾ ಇದ್ದಾರೋ, ಎಲ್ಲರೂ ಬಂದು ಸ್ಪಂದಿಸ್ತಾ ಇದ್ರು. ಆ ಒಡನಾಟವನ್ನು ನಾವು ಕಾಮ್ರೇಡ್ ಲಿಂಗಪ್ಪನವ್ರ ಹತ್ರ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಯಾಕೆಂದರೆ ಕಾಮ್ರೇಡ್ ಲಿಂಗಪ್ಪನವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವ್ರಿಗೆ ಬಾಂಬೆ ಲಿಂಗಪ್ಪ ಅಂತ ಇದ್ರು ಸ್ಟಾರ್ಟಿಂಗ್ನಲ್ಲಿ. ಬಾಂಬೆ ಲಿಂಗಪ್ಪ ಅಂದರೆ ಏನಕ್ಕಂತ ಇದ್ರು ಅಂದರೆ, ಗೋಪಿ ಸರ್ಕಲ್ನಲ್ಲಿ ಅವರು ವೃತ್ತಿ ಪ್ರಾರಂಭ ಮಾಡಿದ್ರು ಬಾಂಬೆ ಟೈಲರ್ಸ್ ಅಂತ. ಅವರ ಜೀವನ ವೃತ್ತಿ ಪ್ರಾರಂಭವಾಗಿದ್ದು ಬಾಂಬೆ ಟೈಲರಿಂಗ್ ಮಾಡ್ತಾಯಿದ್ರು. ಅದಾದ ನಂತರ ಅವರು ಆ ಟೈಲರಿಂಗ್ ವೃತ್ತಿಯನ್ನು ಬಿಟ್ಟು ಪತ್ರಿಕೋದ್ಯಮ ಮತ್ತು ರಾಜಕಾರಣ ಈ ಕ್ಷೇತ್ರಕ್ಕೆ ಅವರು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡ್ರು. ಅವರು ತುಂಬ ಬಡತನದಲ್ಲಿ ಬೆಳೆದವರು. ನಾನು ನೋಡಿದಾಗೆ ಅವರು ಮನೆ ತುಂಬ ಸಾಮಾನ್ಯ ಕುಟುಂಬದಿಂದ ಬಂದವರು. ಅವರು ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾದಂಥ JDS ಜಿಲ್ಲಾಧ್ಯಕ್ಷರಾದ MB ಶಿವಣ್ಣವರ ಹತ್ತಿರದ ಸಂಬಂಧಿ, ಸೋದರ ಸಂಬಂಧಿ ಅವರು. ಅವರಿಗೆ ಅವರ ಶ್ರೀಮತಿಯವರು ಮತ್ತು 2 ಜನ ಮಕ್ಕಳಿದ್ರು. ಶ್ರೀಮತಿ ಮಂಜುಳಾ ಅವರು ಮತ್ತು ಭಾರತಿಯವರು. ಮಂಜುಳಾ ಅವರು ಇವತ್ತು ನಮ್ಮೊಂದಿಗಿಲ್ಲ, ಅವರ ಸುಪುತ್ರಿಯವರು. ಅವರು ತುಂಬ ಪರಿಶ್ರಮದಿಂದ ಬೆಳೆದಂಥ ವ್ಯಕ್ತಿ. ಹೋರಾಟದ ಮನೋಭಾವನೆಯನ್ನು ರೂಢಿಸಿಕೊಂಡು ತುಂಬ ಹೋರಾಟಗಳನ್ನು ಮಾಡಿದ್ದಾರೆ. ಅಂದಿನ ಕಾಲದಲ್ಲಿ ಕಬ್ಬು ಬೆಳೆಗಾರರ ಪರವಾಗಿ ತುಂಬ ಹೋರಾಟವನ್ನು ಮಾಡಿದ್ರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಸಹ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ರೈತ ಹೋರಾಟಗಳಲ್ಲಿ ಅವರು ಮುಂಚೂಣಿಯಲ್ಲಿರ್ತಿದ್ರು. ಬಡವರ ಪರವಾಗಿ, ರೈತರ ಪರವಾಗಿ ಮುಂಚೂಣಿಯಲ್ಲಿರ್ತಿದ್ರು. ಅವರು ನಾವು ನೋಡಿದಂಗೆ ಸುಮಾರು ಅವರು ನಾವು ನೋಡಿದಾಗಿಂದನೂ ಅವರು ಕಾಮ್ರೇಡ್ ಲಿಂಗಪ್ಪ ಅಂತಾನೆ ಫೇಮಸ್ ಆಗಿತ್ತು. ಯಾಕೆಂದರೆ ಅವರ ವರ್ಣನ್ನು, ಅವರ ಹಾಕಿದ ಬಟ್ಟೆನೂ ಸಹ ಟಾಪ್ ಕಾಟನ್ ಕೆಂಪು ವಸ್ತ್ರ. ಅವರ ಗಾಡಿ ಅವಾಂತಿಗೆ ರ್ಯಾಲಿ ಅಂತ ಇತ್ತು, ಅದು ಸಹ ಕೆಂಪು ಬಣ್ಣ ಹೊಡಿಸ್ಕೊಂಡಿದ್ರು. ಅವಾಂತಿಗೆ ರ್ಯಾಲಿ ಅಂತ ಅವರು ಆ ಗಾಡಿಗೆ ಸಹ ಅವರು ಕೆಂಪು ಬಣ್ಣ ಹೊಡಿಸ್ಕೊಂಡಿದ್ರು. ಜೊತೆಗೆ ಅವರ ಡ್ರೆಸ್ ಲಾಸ್ಟ್ ತನಕನೂ ಅವರ ಡ್ರೆಸ್ಸನ್ನ ಯಾವತ್ತು ಅವ್ರ ಬಟ್ಟೆನ ಅವರೇ ಕೆಲವಷ್ಟು ವರ್ಷ ಅವ್ರ ಬಟ್ಟೆನ ಅವರೇ ಹೊಲ್ಕೊಂಡಿದ್ದಾರೆ. ನಾನು ನೋಡಿದ್ದೀನಿ. ಅವ್ರ ಮನೇಲಿ ಟೈಲರಿಂಗ್ ಮಿಷನ್ ಇತ್ತು, ಅವ್ರ ಬಟ್ಟೆನೇ ಅವ್ರು ಹೊಲ್ಕೊತಾ ಇದ್ರು. ಜೊತೆಗೆ ಅವರು ಇದೇ ರೀತಿ ಅವರು ಸ್ವಲ್ಪ ಸಿಗರೆಟನ್ನು ತುಂಬ ಸೇರ್ತಾ ಇದ್ರು ಅವಾಗಿನ ಕಾಲದಲ್ಲಿ. ಅವರ ಹೆಂಗ್ ಇದ್ದಾಗ ವಿಲ್ಸ್ ಸಿಗರೆಟ್ ಸೇರ್ತಾ ಇದ್ರು ತುಂಬ. ಅದು ಚೈನ್ ಸ್ಮೋಕರ್ ಆಗಿದ್ರು. ಮಧ್ಯದಲ್ಲಿ ಅವರಿಗೆ ಒಂದು
ತಮ್ಮ ಅವರ 60ನೇ ವಯಸ್ಸಲ್ಲಿ ಅವ್ರಿಗೆ ಒಂದು ಇದಾಗುತ್ತೆ, ಏನು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಬ್ರೈನ್ನಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಅವಾಗ ಇಲ್ಲಿ ಕೋಮಾದಲ್ಲಿ ಹೋಗ್ತಾರೆ. ಕೋಮಾದಲ್ಲಿ ಅವತ್ತೇ ಅವರು ಇಲ್ಲ ಲಿಂಗಮ್ಮನವರು ಉಳಿಯೋದಿಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವಾಗ ಸುತ್ತಮುತ್ತ ಇದ್ದವರೆಲ್ಲ ಅವ್ರನ್ನ ದೇವರಲ್ಲಿ ಬೇಡ್ಕೊತಾರೆ, ಲಿಂಗಮ್ಮನವ್ರು ಉಳಿಬೇಕು, ಲಿಂಗಮ್ಮನವ್ರು ಬದುಕಬೇಕು ಅಂತೇಳಿ ಅವ್ರ ಮಡದಿಯವರು, ಅವ್ರ ಧರ್ಮಪತ್ನಿಯವರು ಮಣಿಪಾಲಿಗೆ ಕರ್ಕೊಂಡೋಗಿ ಅವ್ರನ್ನ ಬದುಕಿಸ್ಕೊಂಡು ಬರ್ತಾರೆ. ಅವತ್ತು ತುಂಬಾ ಕಷ್ಟಕಾಲದಲ್ಲಿರ್ತಾರೆ. ಅವತ್ತು ಅವರು ಬರ್ತಾರೆ, ಮತ್ತೆ ಮರುಜೀವ ಪಡಿತಾರೆ. ಅವತ್ತಿಂದ ಅವರು ಸಾಯ ತನಕ ಸಿಗರೇಟ್ ಸೇರಲಿಲ್ಲ. ಅವತ್ತು ಬಿಟ್ಟವರು ಮತ್ತೆ ಅವ್ರು ಸಿಗರೇಟ್ ಸೇರಲಿಲ್ಲ. ಹಾಗೆ ಅವ್ರು ಬದುಕಿದವರು. ಅವ್ರ ಒಡನಾಡಿಗಳು ಯಾರು ಹೇಳ್ದಂಗೆ ಜಯಂತ್ ಪಟೇಲ್ರವರು, ಕಾಗೋಡು ತಿಮ್ಮಪ್ಪನವರು, ಮನೋಹರ್ ಲಿಂಗಪ್ಪನವರು, ಹಾಗೆ ಕೆ ಎಸ್ ಶ್ರೀನಿವಾಸರವರು, ಇವರೆಲ್ಲ ಅವರನ್ನೆಲ್ಲ ಏಕವಚನದಲ್ಲಿ ಕರೆದಿದ್ದ ಏಕ ವ್ಯಕ್ತಿ ಅಂದ್ರೆ ಅದು ಕಾಮ್ರೇಡ್ ಲಿಂಗಪ್ಪ ಮಾತ್ರ. ಕಾಮ್ರೇಡ್ ಲಿಂಗಪ್ಪನಿಂದ ಮಾತ್ರ ಸಾಧ್ಯ ಆ ಮಾತನ್ನು ಮಾತಾಡಲಿಕ್ಕೆ, ಬೇರೆ ಯಾರಿಂದನೂ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದ್ರೆ ಅಷ್ಟೆಲ್ಲ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು. ಅವ್ರನ್ನ ಏಕವಚನದಲ್ಲಿ ಕರೆಯುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಕಾಮ್ರೇಡ್ ಲಿಂಗಪ್ಪ ಮಾತ್ರ. ಅವರು ಚುನಾವಣೆಗಳಿಗೂ ನಿಂತಿದ್ದಾರೆ, ತುಂಬಾ ಚುನಾವಣೆ ಮಾಡಿದ್ದಾರೆ. ನಾನು ಸಹ ನನ್ನ ಒಂದು ಸವಿನೆನಪುಗಳು ಅವೆಲ್ಲ ಏನಂದ್ರೆ ನನಗೆ 13 ವರ್ಷ 12 ವರ್ಷ ಇರ್ಬೋದು, ಹೈಸ್ಕೂಲ್ ಓದ್ತಾ ಇದ್ದೆ. ಅವ್ರು ಫಸ್ಟು MLA ಎಲೆಕ್ಷನ್ ಇರ್ತಾರೆ. MLA ಎಲೆಕ್ಷನ್ ಇದ್ದು ಸೋಲ್ತಾರೆ. ಆಗ ಅವರು ಅಂದ್ರೆ ದುಡ್ಡು ಇರಲ್ಲ ಅವ್ರ ಹತ್ರ, ಆದ್ರೂ ಚುನಾವಣೆ ಮಾಡ್ತಾರೆ. ನಾನು ಧೈರ್ಯವಾಗಿ ಚುನಾವಣೆ ಮಾಡ್ತೀನಿ ಅಂತ ಮಾಡ್ತಾರೆ. ಒಬ್ಬ ಕಾಸಿಮ್ ಅಂತ ಒಬ್ಬ ವ್ಯಕ್ತಿ ಇದ್ದ, ಆಗ ಅವನು ಟಾಂಗ ಹೊಡಿತಾ ಇದ್ದ. ಆ ಟಾಂಗದಲ್ಲಿ ಎಲೆಕ್ಷನ್ ಮಾಡ್ತಾರೆ ಅವರು. ಅದೇ ಕಾಸಿಮ್ ನೆಕ್ಸ್ಟ್ ಆಟೋ ತಗೊಳ್ತಾರೆ. ಆಟೋ ತಗೊಂಡಾಗ MP ಎಲೆಕ್ಷನ್ ಇರ್ತಾರೆ. MP ಎಲೆಕ್ಷನ್ ಇದ್ದಾಗ ಅದೇ ಕಾಸಿಮ್ ಅವರಿಗೆ ಸೇವೆ ಮಾಡ್ತಾರೆ. ಅವರು ಏನಾದ್ರು ಕೊಡ್ಲಿ ನಮ್ಮ ಲಿಂಗಪ್ಪನವರು ಅಂತೇಳಿ ಆ ಇಡೀ ಶಿವಮೊಗ್ಗ ಜಿಲ್ಲೆನ ಆಟೋದಲ್ಲಿ ಸುತ್ತಾರೆ. ಆಟೋ ಮೈಕ್, ಹಳೆ ಮೈಕು ಕಟ್ಕೊಂಡು ಆ ಮೈಕಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾರೆ. ನಾನು ಸಹ ಅವ್ರ ಆಟೋದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ. 1 ವಾರ ರಜಾ ಸ್ಕೂಲಿಗೆ ಹೋಗ್ಬಿಟ್ಟೆ ನಾನು ಅವ್ರ ಜೊತೆ. ಬೆಳಿಗ್ಗೆ ಹೋದ್ರೆ ರಾತ್ರಿ ಬರೋದು. ಹೀಗೆ ನಾವು ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಅವಾಗ ನಮ್ಮ ಸ್ಕೂಲು ನಮ್ಮ ಚಕ್ಕರ್ ಹಾಕಿ ಗೊತ್ತಾಗಿರೋದು ನಮ್ಮ ಮಾಸ್ಟರ್ ಗಂಡೋಬರವರಿಗೆ. ಅವರು ನಮ್ಮ ಫ್ರೆಂಡ್ ಒಬ್ಬ ಸರ್, ಅಲ್ಲಿ ಗೋಪಾಲ ಕೃಷ್ಣ ನೋಡಿ ಸರ್ ಆಟೋದಲ್ಲಿ ಮೈಕಲ್ ಅನೌನ್ಸ್ ಮಾಡ್ತೇನೆ ನೋಡಿ ಸರ್ ಅಂತ. ನಾನು ಎಲ್ಲ ಎಲೆಕ್ಷನ್ ಮುಗಿಸಿ ಸ್ಕೂಲಿಗೆ ಹೋದ್ರೆ ನನಗೆ ಇಟ್ಕೊಂಡು ಎತ್ತಿ ಡಿಚ್ಚಿ ಹೊಡೆದಿದ್ದು ಗಂಡೋಬರು. ಓದೋದು ಬಿಟ್ಟು ಚುನಾವಣಾ ಪ್ರಚಾರಕ್ಕೆ ಹೋಗ್ತೇನೆ ನೋಡ್ತಾರೆ. ಆ ಥರ ನಾವು ಕಾಮ್ರೇಡ್ ಲಿಂಗಪ್ಪನವ್ರನ್ನ ನಾವು ನೆನೆಸ್ಕೋಬೇಕಾಗತ್ತೆ. ಹೋರಾಟಗಳು ತುಂಬಾ ಮಾಡಿದ್ದಾರೆ. ಹಾಗಾಗಿ ಅವ್ರ ಒಡನಾಟ ನನಗೆ ತುಂಬಾ ಇತ್ತು. ನಮಗೆ ಇವತ್ತು ಅವ್ರು ನಾನೇನಾದ್ರು ರಾಜಕಾರಣಿ ಆಗಿದ್ರೆ ಅಥವಾ ಕಾರ್ಪೊರೇಟರ್ ಆಗಿದ್ರೆ ಅವರೇ ಸ್ಫೂರ್ತಿ ನನಗೆ. ಅದರಲ್ಲಿ ಒಂದು ತತ್ವ ಸಿದ್ಧಾಂತ ಇತ್ತು, ಯಾವುದಕ್ಕೂ ರಾಜಿ ಆಗ್ತಿರ್ಲಿಲ್ಲ. ನಾನು ಅವ್ರಿಗೆ ಎಲೆಕ್ಷನ್ ಮಾಡಿದ್ ಗೊತ್ತಿತ್ತು, ನಾವು ಅವ್ರಿಗೆ ಓಡಾಡಿದ್ ಗೊತ್ತಿತ್ತು, ಅವ್ರ ಜೊತೆ ಒಡನಾಟ ಇತ್ತು. ಆದ್ರೆ ನನ್ನ ಎಲೆಕ್ಷನ್ ಎಲ್ಲ ಅವ್ರು ಬಂದ್ ಮಾಡಲಿಲ್ಲ. ನೇರವಾಗಿ ನನಗೆ ಖಂಡಿಸ್ತಾ ಇದ್ರು, ನೀನು ಜನತಾದಳದಿಂದ ನಿಂತಿದ್ಯಾ, ಕಾಂಗ್ರೆಸ್ ಇಂದ ನಿಂತಿದ್ಯಾ, ನಾನು ನಿನಗೆ ಎಲೆಕ್ಷನ್ ಮಾಡಲ್ಲ, ಸ್ವತಂತ್ರವಾಗಿ ಬಾ, ನೀನು ಸ್ವತಂತ್ರವಾಗಿ ಚುನಾವಣೆ ಮಾಡು, ನಿನ್ ಜೊತೆ ಬರ್ತೀನಿ ನಾನು ಅಂತ ಇದ್ರು. ಆ ರೀತಿ ಆ ವ್ಯಕ್ತಿತ್ವವನ್ನು ಅವರು ಬೆಳೆಸ್ಕೊಂಡಿದ್ರು. ಹಾಗಾಗಿ ಅವರ ಒಡನಾಟ ನಮಗೆ ತುಂಬಾ ಇದೆ. ಅವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಅವರ ಫ್ಯಾಮಿಲಿಗೂ ಸಹ ನಮಗೆ ತುಂಬಾ ಆತ್ಮೀಯರಾಗಿದ್ರು. ಅವರೆಲ್ಲ ದೇವರು ಅವರ ಫ್ಯಾಮಿಲಿಗೆ ಒಳ್ಳೇದನ್ನು ಮಾಡಲಿ. ಯಾಕಂದ್ರೆ ಇವತ್ತು ಅವ್ರ ಮಗಳೊಬ್ರು ಮಂಜುಳಾ, ತಾಯಿಯವರು ಇಲ್ಲ, ಅವ್ರನ್ನ ನೆನೆಸ್ಕೋಬೇಕಾಗತ್ತೆ. ಮತ್ತೆ ಇನ್ನೊಬ್ರು ಭಾರತೀಯವರು ಇದ್ದಾರೆ. ಅವರ ಶ್ರೀಮತಿಯವರು ತುಂಬಾ ಇವರಿಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವರಿಗೆ ಲಿಂಗಪ್ಪನವ್ರಿಗೆ. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಏನೇ ಹೋರಾಟ ಇದ್ರು ಸಹ ಇವರು ಯಾವಾಗ ಬಂದ್ರು ಸಹ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾ ಇದ್ರು. ಹಾಗಾಗಿ ನಾವು ಅವ್ರನ್ನೆಲ್ಲ ನೆನೆಸ್ಕೋಬೇಕು. ಇವ್ರೊಂದು ಮಾತು ಹೇಳಿದ್ರು, ಚಾರ್ಲಿ ಚಾಪ್ಲಿನ್ ಬಗ್ಗೆ. ನಿಜವಾಗ್ಲೂ ಚಾರ್ಲಿ ಚಾಪ್ಲಿನ್ ಯಾಕೆ ನೆನೆಸ್ಕೋಬೇಕು ಅಂದ್ರೆ, ತನ್ನಲ್ಲಿರೋ ನೋವಿದ್ರು ಸಹ ಹೊರಗಡೆ ಜಗತ್ತಿಗೆ ಅವರು ನಗಿಸ್ತಾ ಇದ್ರು. ಅದೇ ರೀತಿ ನಮ್ಮ ಕಾಮ್ರೇಡ್ ಲಿಂಗಪ್ಪನವರು ಮನೆಯಲ್ಲಿ ಏನೇ ಕಷ್ಟ ಇದ್ರು ಸಹ ಹೊರಗಡೆ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ರು, ಹೊರಗಡೆ ಜನರ ನೋವುಗಳಿಗೆ ಹೋರಾಟ ಮಾಡ್ತಾ ಇದ್ರು. ಅಂತ ವ್ಯಕ್ತಿಯವರು ಅವರು ನಮ್ಮೊಂದಿಗಿಲ್ಲ, ಆದರೂ ಸಹ ಅವರ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ 5 ಜನ ಏನೇನು ನಮ್ಮ ಹಿರಿಯ ಚಿತ್ರನಟರಿಗೆ ಮತ್ತೆ ನಮ್ಮ ಸಾಹೇಬರಿಗೆ, ಹಾಗೆ ನಮ್ಮ ರೇಣುಕೇಶ್ ಪತ್ರಕರ್ತರಿಗೆ, ನಮ್ಮ ವಕೀಲರಿಗೆಲ್ಲ ಸನ್ಮಾನ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ. ಕಾಮ್ರೇಡ್ ಲಿಂಗಪ್ಪನವರ ಹೆಸರನ್ನ ಅಜರಾಮರವಾಗಿ ಬೆಳೆಸಬೇಕು. ಯಾಕಂದ್ರೆ ಅವರ ಅಂತ ವ್ಯಕ್ತಿ ನಾವೆಲ್ಲೂ ನೋಡಕ್ ಸಾಧ್ಯ ಇಲ್ಲ. ಎಲ್ಲೇ ಏನೇ ಇದು ವಿಚಾರಗಳಿದ್ರು ಸಹ ಅದನ್ನು ಖಂಡಿಸ್ತಾ ಇದ್ದಿದ್ದು ಏಕೈಕ ವ್ಯಕ್ತಿ ಶಿವಮೊಗ್ಗದಲ್ಲಿ ಅದು ಕಾಮ್ರೇಡ್ ಲಿಂಗಪ್ಪನವರು. ನಾವು ಅವ್ರನ್ನ ನೆನೆಸ್ಕೊಳ್ಳೇಬೇಕು.
ಈ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ದಿ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫೋರಂನ ರಾಜ್ಯಾಧ್ಯಕ್ಷರಾಗಿರುವಂತಹ ಗರಾ ಶ್ರೀನಿವಾಸ್ ಸರ್ ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫೋರಂನ ಎಲ್ಲ ನಿರ್ದೇಶಕರಿಗೂ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ಇಲ್ಲಿ ಏನು ಸನ್ಮಾನ ಸ್ವೀಕರಿಸಲಿಕ್ಕೆ ಸಾಧಕರಾಗಿ ನಾವು ಏನು ನಿಮ್ಮನ್ನ ಕರೆದಿದ್ದೀವಿ, ಯಾರೆಲ್ಲ ಆಗಮಿಸಿದ್ರ ಅವರೆಲ್ಲರಿಗೂ ಕೂಡ ಶುಭ ಸಂಜೆ. ಈ ಸಂದರ್ಭದಲ್ಲಿ ನನಗೆ ನೆನಪಾಗುವಂತದ್ದು ಶ್ರೇಷ್ಠ ಮಾನವತಾವಾದಿ ಅಬ್ದುಲ್ ಕಲಾಂ ಜಿ ಅವರು ಹೇಳಿರುವಂತಹ ಒಂದು ಮಾತು, ವ್ಯಕ್ತಿಗಿಂತ ದೊಡ್ಡದು ಕುಟುಂಬ, ಕುಟುಂಬಕ್ಕಿಂತ ದೊಡ್ಡದು ಸಮಾಜ, ಸಮಾಜಕ್ಕಿಂತ ದೊಡ್ಡದು ಧರ್ಮ, ಆದ್ರೆ ಧರ್ಮಕ್ಕಿಂತ ಮಿಗಿಲು ದೇಶ ಅಂತ ಹೇಳಿದ್ರು. ಯಾವುದೇ ಜಾತಿ, ಜನಾಂಗ, ಲಿಂಗ, ಒಂದು ಧರ್ಮದ ತಾರತಮ್ಯವಿಲ್ಲದೆ ನಾವು ಭಾರತೀಯರು ಅಂತ ಹೇಳ್ಬಿಟ್ಟು ಹೋಗ್ಬೇಕಾಗಿರುವಂಥದ್ದು. ಅದೇ ರೀತಿ ಮನುಷ್ಯ ಜಾತಿ ತಾನೊಂದೇ ಅವಲಂ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಗರಾ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಏನು ಒಂದು ಸ್ಥಾಪನೆ ಮಾಡ್ಕೊಂಡಿರುವಂತಹ ದಿ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫೋರಂ ಒಂದು ಅರ್ಥಗರ್ಭಿತವಾಗಿ ನಾವೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಪೂರ್ವಭಾವಿ ಸಭೆಯನ್ನ ಕರೀತಾರೆ ಶ್ರೀನಿವಾಸ್ ಅವರು. ಕೇಳ್ತೀವಿ ಏನು ನಮಗೆ ಆಕ್ಚುಲಿ ಇದೆಲ್ಲ ಹೇಳಿದ್ರು ಹತ್ತದಿಂದ ನೋಡಿರುವಂತವ್ರು ಹೇಳ್ತಾರೆ, ಬಟ್ ನಮಗೆ ಕಾರ್ಪೊರೇಟ್ ಎಂ ಲಿಂಗಪ್ಪನವ್ರ ಬಗ್ಗೆ ಪರಿಚಯ ಇಲ್ಲ. ಆದ್ರೆ ಇವ್ರು ಹೇಳ್ತಾರೆ, ಅವ್ರ ಮೊಮ್ಮಗನ್ನ ಕರೆಸಿ ಅವ್ರು ಮಾತಾಡುವಾಗಲೇ ಗೊತ್ತಾಗುತ್ತೆ ಅವ್ರು ಎಂಥ ವ್ಯಕ್ತಿ ಆಗಿದ್ರು ಅಂತ. ನಮಗೆ ಆಮೇಲೆ ಆ ನಂತರದ ದಿನಗಳಲ್ಲಿ ನಾವು ಕುತೂಹಲ ಹೆಚ್ಚಾಗಿ ಗರಾ ಶ್ರೀನಿವಾಸ್ ಅವರಿಗೆ ಕೇಳಿದಾಗ ಅವ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಅವರಿಗೆ ಎಷ್ಟು ನಾಲೆಡ್ಜ್ ಅವ್ರ ಹತ್ತರಿಂದ ಪರಿಚಯ ಆಗಿರೋದ್ರ ಕಡೆಯಿಂದ ಅವ್ರ ಬಗ್ಗೆ ಹೇಳ್ತಾರೆ. ಸೊ ಆಗ ಅನ್ಸುತ್ತೆ ನಮಗೆ ಈ ಒಂದು ಕಾರ್ಯಕ್ರಮ ತುಂಬಾ ಅರ್ಥಗರ್ಭಿತವಾಗಿದೆ ಅಂತ ಹೇಳ್ಬಿಟ್ಟು. ಅವರ ಮೊಮ್ಮಗ ಅಶೋಕ್ ಅವರು ಕೂಡ ಹೇಳ್ತಾರೆ, ನಮ್ಮ ತಾತ ಅವ್ರದ್ದು ನೇರ ನುಡಿ ಮೃದು ಸ್ವಭಾವ ಅಂತ ಹೇಳ್ಬಿಟ್ಟು. ಅಂಡ್ ರವಿಕುಮಾರ್ ಸರ್ ಅವರು ಹೇಳಿದ್ರು, ಅವರು ಮಾತಾಡ್ತಾ ಹೇಳಿದ್ರು, ಅಂದ್ರೆ ಯಾರು ಕೂಡ ಯಾರ್ದೋ ತಪ್ಪು ನೋಡಿದಾಗ ಖಂಡಿಸುವಂತ ಕೆಲಸ ನಾವು ಯಾರು ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ 300,000 ನಮ್ಗೆ ಯಾಕೆ ಅಥವಾ ಅವ್ರ ತಪ್ಪು ಕಂಡಿಡಿದ್ರೆ ಅವ್ರು ನಾಳೆ ದಿನ ನಮ್ಗೆ ಯಾವ್ದೋ ಒಂದು ಬುಡದಲ್ಲಿ ಬಂದು ನಮಗೇನೋ ತೊಂದರೆ ಕೊಡ್ತಾರೆ ಅನ್ನೋಂಥ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ಯಾರ ತಪ್ಪನ್ನು ನಾವು ನಿಷ್ಠುರವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅವರು ಆತರ ನೇರ ನುಡಿಯಲ್ಲಿ ಅವ್ರು ಬದುಕ್ತಾ ಇದ್ರು ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅವರು JH ಪಟೇಲ್ ಅವ್ರಿಗೂ ಆಪ್ತರಾಗಿದ್ರು, ಹೋಗೋವರೋ ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಅವರು ಅಷ್ಟು ಸರಳ ವ್ಯಕ್ತಿ ಆಗಿದ್ರು. ಅಂತಹ ವ್ಯಕ್ತಿಯ ಒಂದು ಹೆಸರಿನಲ್ಲಿ, ಅಂತ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ಪತ್ರಕರ್ತರ ಹೆಸರಿನಲ್ಲಿ ನಾವೊಂದು ಇವತ್ತು ಒಂದು ಸಮಾಜದಲ್ಲಿ ಇರೋ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಹೊರಟಿರುವಂತಹ, ಈಗಾಗಲೇ ಕೆಲವು ಸಾಧನೆ ಮಾಡಿರುವಂತಹ ಸಾಧಕರನ್ನು ಗುರುತಿಸಿಬಿಟ್ಟು ನಾವೊಂದು ಸನ್ಮಾನವನ್ನ ಏರ್ಪಡಿಸಬೇಕು ಅಂತ ಗರಾ ಶ್ರೀನಿವಾಸ್ ಅವರು ಕೇಳ್ಕೊಂಡಾಗ ನಾವೆಲ್ಲರೂ ನಾವೆಲ್ಲ ಡೈರೆಕ್ಟರ್ಗಳು ತುಂಬ ಹೃದಯದಿಂದ ಒಪ್ಕೊಂಡ್ವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನೀವುಗಳೆಲ್ಲ ಆಗಮಿಸಿದ್ದೀರಾ. ಈಗೇನು ಅವರು ಸಾಧಕರಾಗಿ ಇವತ್ತು ಇಲ್ಲಿ ಬಂದ್ಬಿಟ್ಟು ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ, ಅವ್ರಿಗೆಲ್ಲ ಇದು ಸನ್ಮಾನ ಅಲ್ಲ, ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಅದನ್ನ ರವಿಕುಮಾರ್ ಸರ್ ಅವರು ಹೇಳಿದ್ರು, ಗರಾ ಶ್ರೀನಿವಾಸ್ ಸರ್ ಅವರು ಹೇಳಿದ್ರು. ಸಮಾಜದಲ್ಲಿ ಅವ್ರಿಗೆ ಇನ್ನೂ ಒಂದ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು. ಅಂಡ್ ಸಮಾಜ ಅವ್ರನ್ನ ಇನ್ನೂ ಒಂದ್ ಸ್ವಲ್ಪ ಸಾಧಕರು ಅಂತ ನೋಡಿದಾಗ ಏನು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಅದು ದೊಡ್ಡ ತಪ್ಪಾಗಿ ಇವಾಗ ಎಲ್ರಿಗೂ ಗೋಚರಿಸುತ್ತೆ. ಹಾಗಾಗಿ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಅವರು ಶಿಕ್ಷಣ ಕ್ಷೇತ್ರದಿಂದ, ಆಮೇಲೆ ಒಂದು ಸಿನಿಮಾ ರಂಗದಿಂದ, ವಕೀಲ ವೃತ್ತಿಯಿಂದ, ಸುಮಾರು ಒಂದು ರೈತಾಪಿ ವರ್ಗದಿಂದ ಏನೇನು ಸಾಧನೆ ಮಾಡಿದ್ದಾರೆ ಅವರೆಲ್ಲ ನಾವು ಗುರುತಿಸಿ ಕರೆದಿದ್ದೀವಿ. ಎಲ್ಲಾ ಕ್ಷೇತ್ರದಲ್ಲಿಯೂ ಕಷ್ಟ ಅನ್ನುವಂಥದ್ದು ಇರುತ್ತೆ. ನಾವು ಒಂದು ಕ್ಷೇತ್ರದಲ್ಲಿ ನಾವು ಗುರಿ ಮುಟ್ಟಕ್ಕೆ ಯಾವುದೋ ಒಂದು ತುಂಬಾ ನಮಗೆ ಫ್ಯೂಚರ್ ಅಲ್ಲಿ ಕಷ್ಟ ಇದೆಯಪ್ಪ, ಅದು ಅಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಮೊದಲೇ ಸೋಲನ್ನು ಉಟ್ಕೊಂಡ್ರೆ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಸೋಲು ಮತ್ತೊಂದಿಲ್ಲ. ಸೊ ಹಾಗಾಗಿ ನಾವು ಯಾವ್ದಾದ್ರು ಕ್ಷೇತ್ರದಲ್ಲಿ ನಾವಿರೋಣ, ಆದ್ರೆ ಆ ಕ್ಷೇತ್ರದಲ್ಲಿ ನಾವು ಸಾಧ್ಯವಾದಷ್ಟು ಪ್ರಯತ್ನವನ್ನ ಪಟ್ರೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ಸೊ ಈ ಸಾಧನೆ ಹಾದಿಯಲ್ಲಿ ಏನು ಮುನ್ನಡೀತಾ ಇದ್ರೆ ಅವ್ರಿಗೆಲ್ಲ ನಾವು ಸನ್ಮಾನಿತರಾಗಿ ಇವತ್ತು ಕರೆದಿದ್ದೀವಿ. ಅವ್ರಿಗೆಲ್ಲ ಅವ್ರ ಮುಂದಿನ ಜೀವನ ಸುಖಕರವಾಗಿರ್ಲಿ, ಅವರ ಯಶಸ್ಸು ಅವ್ರಿಗೆ ನಡೀತಾ ಇರುವಂತಹ ಪ್ರತಿಯೊಂದು ಹಾದಿಯಲ್ಲೂ ಯಶಸ್ಸು ಅವರಿಗೆ ಯಶಸ್ಸಿನ ಮೆಟ್ಟಿಲನ್ನ ಅವ್ರು ಏರ್ಬೇಕು. ಅದೇ ರೀತಿ ಅವ್ರಿಗೆ ಏನಾದ್ರೂ ತೊಡಕುಗಳು ಬಂತು ಅಂತಂದ್ರೆ ನಾವು ನೀವೆಲ್ಲರೂ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭುವನೇಶ್ವರ್. ನಾನು 80ರ ಸಾಲಿನಲ್ಲಿ ಎಚ್ಚರಿಕೆ ಪತ್ರಿಕೆಯಲ್ಲಿ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ನಾಗೇಂದ್ರ ರಾವ್ ಎಲ್ಲ ನಿತ್ಯಬಹುದು ಎಚ್ಚರಿಕೆ ಅವರು ಅದರ ಸಂಪಾದಕರಾಗಿದ್ದರು. ಹಾಗೆಯೇ ಜೊತೆಗೆ ಬಹಳಷ್ಟು ಸಮಾಜ ಸೇವೆಯಲ್ಲಿ ಅವರು ಕೊಡುತ್ತಾ ಇದ್ದರು. ನಮ್ಮ ಜೊತೆಯಲ್ಲಿ ರಾಮಕೃಷ್ಣ ಸದಾ ಇರ್ತಾರೆ. ಅವರ ಸಂಬಂಧ ಹೇಗಿತ್ತು ಅಂತಂದರೆ ಇಬ್ಬರು ಹೋಗೋಬಾರ ಸ್ನೇಹಿತರು. ಕಡೆಗೆ ಎಷ್ಟು ಸಾಧ್ಯನೋ ಅಷ್ಟು ಸಂಸ್ಕೃತದಲ್ಲೂ ಬಯಲಾಡ್ತಾರೆ. ಕಾಣುವಂಥ ಸ್ನೇಹಿತರು ಕಡೆಗೆ ರಾಜಿಯಾಗಿ ಕಡೆ ಈಗ ನನಗೆ ಕಾಫಿ ಕುಡಿಸೋ ಫಸ್ಟ್ ಅಂತಂದು ಒಡನಾಟ ಇಟ್ಕೊಂಡಂಥ ವ್ಯಕ್ತಿ. ಇಂಥ ವ್ಯಕ್ತಿ
ಇವತ್ತು ದಿನ ಜೊತೆಯಲ್ಲಿಲ್ಲ ಅನ್ನೋದೇ ದೊಡ್ಡ ಕೊರಗು. ಮಾರ್ಚ್ 22 ತೀರ್ಕೊಂಡು 2 ವರ್ಷ ಆಯಿತು. ಹಾಗಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರುವಂಥದ್ದು ಎಲ್ಲರಿಗೂ ಒಂದು ಸಂಸ್ಮರಣೆ ಕಾರ್ಯಕ್ರಮ ಅಂತೇಳಿ ಭಾವಿಸ್ತೇನೆ. ಇದನ್ನು ಬಾಂಬೆ ಲಿಂಗಪ್ಪ ಅಂತೇಳಿ ಜ್ಞಾಪಕ ಮಾಡಿದರು ಮೋದಿಯವರು. ಇವಾಗ ಅವರು ಬಾಂಬೆನಲ್ಲಿ ಈ ಟೈಲರ್ಗಳ ಸಂಘ ಮತ್ತು ಹೋಟೆಲ್ ಕಾರ್ಮಿಕರ ಸಂಘಕ್ಕೆ ಕಾರ್ಮಿಕ ನಾಯಕರಾಗಿ ಇದ್ದರು. ಅವತ್ತಿನ ಕಾರ್ಮಿಕ ನಾಯಕರುಗಳಾದಂಥ ರಾಷ್ಟ್ರಮಟ್ಟದ ನಾಯಕರಾದಂಥ ಹಾಗೆ ಅವ್ರ ಜೊತೆಯಲ್ಲಿ ಸಂಬಂಧ ಇತ್ತು. ಹಾಗೆಯೇ ಕರ್ನಾಟಕದಲ್ಲಿ ಸೋಷಿಯಲ್ ಪಾರ್ಟಿ ಏನು ನಾಯಕರಿದ್ದರು, ಗೋಪಾಲ್ ಗೌಡರು, ಸದಾಶಿವ ಗೌಡರು, ಅಂಥವ್ರ ಜೊತೆಯಲ್ಲಿ ಸಂಬಂಧ ಇತ್ತು. ಬೃಂದಾವನ ಹೋಟೆಲಲ್ಲಿ ಅವರೆಲ್ಲರೂ ಸೇರ್ತಾ ಇದ್ರು. ಅವರು ಜೊತೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇವರು ಮಾಡ್ತಾ ಇದ್ರು ಅನ್ನುವಂಥ ವಿಷಯವನ್ನು ಅವರು ಎಲ್ಲ ತಿಳಿಸಿದರು. ಹಾಗಾಗಿ ಅವ್ರ ಜೊತೆಯಲ್ಲಿ ಒಂದು ಗಾಢವಾದಂಥ ಸಂಬಂಧ. ಅವರು ಈ ಬಿಲ್ಡಿಂಗಿಗೆ ಬಂದರೆ ಕೆಳಗಡೆ ನಿಂತ್ಕೊಂಡು ಕರೆಯೋರು, ನಟರಾಜ ಅಂತ. ನಾವು ಹೋಗಿ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಕರ್ಕೊಂಡ್ಬಂದು ಅವ್ರನ್ನ ಕೂರಿಸಿ ಮಾತಾಡಿಸಿ ಆಮೇಲೆ ಇಲ್ಲಿಂದ ಹೊರಡ್ತಾ ಇದ್ರು. ಬೇರೆ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ನಾವು ಅವತ್ತಿನ ಏನು ಕಾರ್ಯಕ್ರಮಗಳಿತ್ತು ಅವನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ನಮ್ಮ ಅಂದಿನ ಏನು ವೃತ್ತಿ ವೃತ್ತಿಯ ಒಂದು ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ನಾವು ಮಾತಾಡ್ತಾ ಇದ್ವಿ. ಅಂಥ ವ್ಯಕ್ತಿ ನಮ್ಮ ಜೊತೆನಲ್ಲಿಲ್ಲ. ಇನ್ನೊಂದು ವಿಶೇಷವಾದಂಥ ಒಂದು ನೆನಪನ್ನು ನಾನು ಮಾಡ್ಕೊಳ್ಳೋದಾದರೆ, ಅವರು ತೀರ್ಕೊಂಡ 3 ದಿನದ ಹಿಂದೆ ನಾವು ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೆ. ಆನಂತರ ಮಂಚದಿಂದ ಬಿದ್ದು ಪೆಟ್ಟಾಯಿತು, ಆಸ್ಪತ್ರೆಗೆ ಸೇರಿಸಿದ್ದೀವಿ ಅಂತೇಳಿ ಸುದ್ದಿ ಬಂತು. ನಾವು ಹೋಗಿ ಮಾತಾಡ್ಸ್ಕೊಂಡ್ಬಂದ್ವಿ. ಆ ಸಂದರ್ಭದಲ್ಲಿ ಅವರಿಗೆ ಧ್ವನಿ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಸಹಿತ ನಟರಾಜ DC ಆಫೀಸ್ ಹೋಗೋಣ ಕಣ, DC ಹತ್ರ ಹೋಗ್ಬೇಕು ಅಂತ ಹೇಳೋಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಅವರು ತುಮಕೂರು ಮಾತಾಡಬೇಕು ಅಂತ ಅನ್ಕೊಂಡಿದ್ದೇನೆ. ತುಮಕೂರು ಜಿಲ್ಲೆಯವರು ಮೂಲತಃ ತುಮಕೂರು ಜಿಲ್ಲೆಯವರು ಶಿವಮೊಗ್ಗಕ್ಕೆ ಬಂದು ಹೋಟ್ಲಲ್ಲಿ ಕೆಲಸ ಮಾಡಿ ಟೈಲರ್ ವೃತ್ತಿಯನ್ನು ಕಲಿತು ಸ್ವತಃ ಗೋಪಿ ಸರ್ಕಲ್ನಲ್ಲಿ ಟೈಲರ್ ಅಂಗಡಿಯಲ್ಲಿ ಕೆಲಸಕ್ಕಿದ್ದು ಕಲಿತು ಟೈಲರ್ ವೃತ್ತಿಯನ್ನು ಆರಂಭ ಮಾಡಿ ಕೊನೆಗೆ ಹಿರಿಯ ಪತ್ರಕರ್ತರಾಗಿ ಅವರು ಸೇವೆಯನ್ನು ಸಲ್ಲಿಸಿ ನಮ್ಮ ಮನದಲ್ಲಿ ಉಳಿದಿದ್ದಾರೆ. ಹುಟ್ಟೋದು ಮುಖ್ಯ ಅಲ್ಲ, ಸಾಯೋದು ಮುಖ್ಯ. ಹುಟ್ಟಿದಾಗ ಒಂದು 20 ಜನಕ್ಕೆ ಅವ್ರ ಸಂಬಂಧಿಕರಿಗೆ ಡಿಗ್ರಿ ಗೊತ್ತಾಗುತ್ತೆ, ಸತ್ತಾಗ ಗೊತ್ತಾಗ್ತದೆ ಎಂತಹ ವ್ಯಕ್ತಿ ಸತ್ತ ಅಂತ. ಅಂತಹ ಜೀವನ ಅವ್ರ ಬಗ್ಗೆ ಹೇಳೋದಾದ್ರೆ ಬಹಳಷ್ಟಿದೆ. ನಾವು ಮೊದಲನೇ ಮಾಸ್ಟ್ರು, ಜಾಸ್ತಿ ಮಾತಾಡೋದು ಬೇಡ ಅಂತ ಅನ್ಕೊಳ್ತೇನೆ. ಹುಟ್ಟು ಹೋರಾಟಗಾರರು, ಅದೆಮ್ಮೆ ಚೇತನ. ಅವ್ರದ್ದು ಹೈಲಿ ಡಿಫರೆಂಟ್. ನಾರ್ಮಲ್ ಆಗಿ ಹೇಳ್ತಾರೆ ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸೌಧ ನಡುಗುತ್ತದೆ ಅಂತ. ಲಿಂಗಪ್ಪನವರು ಗುಡುಗಿದರೆ ಶಿವಮೊಗ್ಗದ ಅಧಿಕಾರಿಗಳು ನಡುತ್ತಾ ಇದ್ದಾರೆ. ಅದಕ್ಕೆ ನಿದರ್ಶನ ನಾನು. ಒಮ್ಮೆ ಏನ್ರಿ ಲಿಂಗಪ್ಪರೇ, ಏನ್ರಿ ಇದು ಒಂದು 2 ವರ್ಷ ಆಯ್ತಂದ್ರೆ ಒಂದು ಕೆಲಸ ಆಗಿಲ್ಲ, ನೀನ್ ಯಾಕಪ್ಪ ಸೌಟ್ ಇಟ್ಕೊಂಡು ನೀನ್ ಯಾಕೆ ಕೈ ಎಟ್ಟಿ ಬೆಂದೈತೋ ಅಂತ ನೋಡಿದ್ಯಾ, ಬಾಯಿಲಿಂದ ಕರ್ಕೊಂಡು ತಾಲೂಕು ಆಫೀಸಿಗೆ ಕರ್ಕೊಂಡು ಅವರು ಮಾತನಾಡುವ ಹೊಡೆತದಲ್ಲಿ, ಆಡುವ ಶೈಲಿಯಲ್ಲಿ 10 ನಿಮಿಷದಲ್ಲಿ ನನ್ನ ಕೆಲಸ ಮುಗಿದೋಗಿತ್ತು. ಇದು ಅವರ ಒಂದು ಸಾಮಾಜಿಕ ಕಳಕಳಿ. ಹೋರಾಟಗಾರರು, ರೈತ ಹೋರಾಟಗಾರರು, ರೈತ ಹೋರಾಟ ಸಂಘ, ರೈತರ ಒಂದು ಹೋರಾಟ 81-82ನೇ ಇಸ್ವಿಯಲ್ಲಿ ಅತಿ ಜೋರಾಗಿ ನಡೀತು ಶಿವಮೊಗ್ಗದಲ್ಲಿ. ಅವಾಗ ಸೆರೆವಾಸವನ್ನು ಅನುಭವಿಸಿ ಬಂದರು. ಹಾಗೆಯೇ ಅವರು ಮೊದಲು ಒಂದು ಕಾಯಿಲೆ ಬರುತ್ತೆ